ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ವಿಕ್ಕಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂದ್ಬಿಟ್ಟು ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತಮ್ನೇಲಲ್ಲಿ. ಅದೇ ರೀತಿ ನಿಮಗೂ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಮಾಡ್ತಿರೋ ಈ ವಿಧಾನನ ಪೂರ್ತಿಯಾಗಿ ನೋಡ್ಕೊಳ್ಳಿ. ನಾನಿಲ್ಲಿ ಒಂದು MTRದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, 150 ಗ್ರಾಮ್ದು. ಈ ಬೌಲಲ್ಲಿ ನನಗೆ 2 ಬೌಲ್ ಆಗುತ್ತೆ. ನೀವು ಅಳತೆ ಮಾಡಿನೇ ಹಾಕ್ಕೊಳ್ಳಿ, ಯಾಕಂದರೆ ಪಾಕಕ್ಕಿದೆ ಎಲ್ಪ್ ಆಗುತ್ತೆ. ಈಗ ನಾನು 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆನೂ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಹಸಿ ಹಾಲನ್ನ ನಾನು ತಗೊಂಡಿದ್ದೆ. ಸ್ವಲ್ಪನೇ ಹಾಲು ಹಾಕ್ಕೊಬಿಟ್ಟು ನಾನು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲರದ್ದು ಕಂಪ್ಲೇಂಟ್ ಒಂದೇ ಆಗಿರುತ್ತೆ, ಜಾಮೂನ್ ಗಟ್ಟಿ ಆಗುತ್ತೆ, ಕ್ರ್ಯಾಕ್ ಬಂದಿರುತ್ತೆ ಅಂದ್ಬಿಟ್ಟು. ಜಾಮೂನ್ನ ಹಿಟ್ಟನ್ನ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕ್ರ್ಯಾಕ್ ಆಗಲಿ ಆಮೇಲೆ ಗಟ್ಟಿ ಆಗೋದಾಗಲಿ ಆಗೋದಿಲ್ಲ. ನೋಡಿ, ಜಸ್ಟ್ ಈ ಥರ ಸ್ಪೂನಲ್ಲಿ ಹಿಂಗೆ ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಥರ, ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋ ಥರ ಏನು ಕಲಿಸ್ಕೊಳ್ಳೋದು ಬೇಡ. ಜಸ್ಟ್ ಹಾಲನ್ನ ಹಾಕ್ಕೊಬಿಟ್ಟು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಹಿಟ್ಟು ಫೈನಲಾಗಿ ಈ ಥರ ಬರುತ್ತೆ. ಈಗ ಒಂದು ಅರ್ಧ ಗಂಟೆ ಕ್ಲೋಸ್ ಮಾಡಿ ಇಟ್ಕೊತೀನಿ. ನೀವೇ ನೋಡ್ತೀರಾ ಅರ್ಧ ಗಂಟೆ ಆದಮೇಲೆ ಯಾವ ರೀತಿ ಸ್ಮೂತಾಗಿ ಉಂಡೆಗಳಾಗುತ್ತೆ ಅಂದ್ಬಿಟ್ಟು. ಬನ್ನಿ ಈಗ ಪಾಕ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಇನ್ನೊಂದು ಕಡೆ. ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಏನು ಜಾಮೂನ್ ಪೌಡರ್ ಹಾಕ್ಕೊಂಡಿದ್ದೆ ಅದೇ ಬೌಲಲ್ಲೇ 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆ ಬೌಲಲ್ಲೇ 3/4 ಬೌಲಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇಷ್ಟೇ ಸಾಕು ಪಾಕ ಮಾಡೋದಕ್ಕೆ. ನೀರು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೀವು, ನಿಮಗೆ ಪಾಕ ಎಷ್ಟು ಕ್ವಾಂಟಿಟಿ ಬೇಕೋ ಆ ರೀತಿ. ನೋಡಿ, ನಾನೀಗ 4 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆಯೇ ಒಣ ಶುಂಠಿ ಪುಡಿನೂ ಜಜ್ಜಿಟ್ಕೊಂಡಿದ್ದೀನಿ. ಪಾಕ ಇನ್ನೇನು ಆಗ್ತಿದೆ ಅನ್ನುವಾಗ ಅದನ್ನ ಹಾಕ್ಕೋಬೇಕು. ಈಗ ಪಾಕ ಆಗಿದೆಯೋ ಅದನ್ನ ಚೆಕ್ ಮಾಡ್ಕೊಳ್ಳೋಣ. ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ, ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ 1 ಎಳೆ ಬರಬೇಕು. ಹಾಗೆ ಸೌಟಲ್ಲಿ ಪಾಕನ ಎತ್ಬಿಟ್ಟು ಮೇಲಿಂದ ಬಿಡಿ. 1 ಎಳೆಲಿ ಹೋಯ್ತು ಅಂತ ಅಂದರೆ ಪಾಕ ಆಗಿದೆ ಅಂದ್ಬಿಟ್ಟು. ಇನ್ನೇನು ಪಾಕ ಆಗ್ತಾ ಬಂದಿದೆ ಅಂದಾಗ ನಾನು ಏಲಕ್ಕಿ ಮತ್ತು ಜಜ್ಜಿಟ್ಕೊಂಡಿರೋ ಶುಂಠಿ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ಪಾನಕ ಟೇಸ್ಟಿಯಾಗಿರೋದಕ್ಕೆ ನಾನು ಅರ್ಧ ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಿಂಡ್ಕೊಳ್ಳಿ, ಪಾಕ ಚೆನ್ನಾಗಿರುತ್ತೆ. ಬೇಡ ಅಂತಂದರೆ ನಿಂಬೆಹಣ್ಣು ಸ್ಕಿಪ್ ಮಾಡಿ. ಪಾಕ ಆಲ್ಮೋಸ್ಟ್ ಆಗೋಗಿದೆ. ಈಗ ಉಂಡೆ ಮಾಡೋದು ಹೇಳ್ಕೊಡ್ತೀನಿ, ಬನ್ನಿ. ಹಿಟ್ಟು ಈ ರೀತಿ ಬಂದಿದೆ. ನೀವು ಜಸ್ಟ್ ಹಿಟ್ಟನ್ನ ಎಳ್ಕೊಬಿಟ್ಟು, ಪ್ರೆಸ್ ಮಾಡೋದು ಬೇಡ, ಎಳ್ಕೊಬಿಟ್ಟು ಈ ಥರ ಲೈಟಾಗಿ ಉಂಡೆ ಮಾಡಿದ್ರೆ ಸಾಕು. ನೋಡ್ಬೋದು ನೀವು, ನನಗೆ ಒಂದು 36 ಉಂಡೆಗಳು ಬಂದಿದೆ. ಇನ್ನೊಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿ ಬರುತ್ತೆ ಉಂಡೆಗಳು. ಹಾಗೆ ಎಣ್ಣೆ ಫುಲ್ ಕಾಯಬೇಕು. ಕಾಯೋದಕ್ಕಿಂತ ಮುಂಚೆನೇ ಹಾಕಬೇಡಿ. ಒಂದೊಂದೇ ಉಂಡೆಗಳನ್ನ ನಿಧಾನಕ್ಕೆ ಬಿಡಿ. ನೀವು ನೋಡ್ತಿರ್ಬೋದು ಉಂಡೆಗಳು ಕ್ರ್ಯಾಕ್ ಇಲ್ದೇ ಯಾವ ರೀತಿ ಬಂದಿದೆ ಅಂತ. ಜಸ್ಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು ಎಣ್ಣೆಲಿ, ಆಮೇಲೆ ತೆಗೆದುಬಿಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಪಿಕ್ಚರಲ್ಲಿ ನನ್ನ ಜಾಮೂನ್ಗಳು ಯಾವ ರೀತಿ ಬಂದಿದೆ ಅಂತ. ಈಗ ಪಾಕದಲ್ಲಿ ಹಾಕ್ತೀನಿ. ನೋಡ್ತಿರ್ಬೋದು, ಪಾಕದಲ್ಲಿ ಹಾಕಿರೋ ಇಮೇಜಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ. ಫೈನಲಾಗಿ ಮಾರ್ನಿಂಗು ಈ ಥರ ಇತ್ತು ಜಾಮೂನು. ಸರ್ವ್ ಮಾಡ್ಕೊಂಡಾಗ ಈ ಥರ ಇತ್ತು. ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.